ಸ್ವಾತಂತ್ರ್ಯೋತ್ಸವದ ನಿಮಿತ್ತ ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡತಕ್ಕಂಥ 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಜ್ಜಾಗಿದೆ. ನನಗೆ ಅಲ್ಲೇ ಇದ್ದೀನಿ. ಈಗಾಗಲೇ ಕೂಡ ಏನು ನಾಳೆಯಿಂದ ಫ್ಲವರ್ ಶೋಗೆ ಅಧಿಕೃತ ಚಾಲನೆ ಸಿಗೋದ್ರಿಂದ ಈಗಾಗಲೇ ತೋಟಗಾರಿಕೆ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅಂತಿಮ ಹಂತದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ನೀವು ಏನು ಕಾಣ್ತಾ ಇದ್ದೀರಾ, ಇದು ಫ್ಲವರ್ ಶೋ ಗಾಜಿನ ಮನೆಯಲ್ಲಿ ಆಗ್ತಕ್ಕಂಥ ಸಿದ್ಧತೆಗಳು. ಪ್ರಮುಖವಾಗಿ ಇಲ್ಲಿ ಏನು ಗಾಜಿನ ಮನೆಯಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಾಣಸಿಗ್ತಕ್ಕಂಥದ್ದು ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗಳು ಕೂಡ ಈಗ ಪ್ರಮುಖವಾಗಿ ನಮಗೆ ಕಾಣಸಿಗ್ತದೆ. ತದನಂತರ ಏನು ಫ್ಲವರ್ ಶೋಗೆ ಎಂಟರ್ ಆಗ್ತಾ ಇದ್ದಂಗೆ ವಿವಿಧ ರೀತಿಯ ಆಕರ್ಷಣೆಗಳು ನಮಗೆ ಕಣ್ಮನ ಸೆಳೆಯುತ್ತೆ. ಅದರಲ್ಲೂ ಕೂಡ ಏನು ಈಗಾಗಲೇ ಈ ಒಂದು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಸುಮಾರು 105 ಜಾತಿಯ 20 ಲಕ್ಷಕ್ಕೂ ಹೆಚ್ಚಿನ ಹೂವಿನ ಗಿಡಗಳನ್ನು ತಂದು ಇಲ್ಲಿ ಅಲಂಕೃತ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಇನ್ನೊಂದು ಭವ್ಯವಾದ ಕಿತ್ತೂರಿನ ಕೋಟೆ, ಏನು ಕಿತ್ತೂರಿನ ದಿನಗಳು, ಸ್ವಾತಂತ್ರ್ಯ ಹೋರಾಟದ ದಿನಗಳು, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವರ ಹೋರಾಟದ ದಿನಗಳನ್ನು ನೆನಪಿಸುವಂತಹ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಆ ರೀತಿಯಾಗಿ ಈ ಬಾರಿಯ ಫ್ಲವರ್ ಶೋನ ಆಯೋಜನೆ ಮಾಡತಕ್ಕಂಥದ್ದು. ಏನು ಈ ಬಾರಿಯ ಒಂದು ಫ್ಲವರ್ ಶೋಗೆ ಸುಮಾರು 9 ರಿಂದ 10 ಲಕ್ಷ ಜನರು ಸೇರ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನ ತೋಟಗಾರಿಕೆ ಇಲಾಖೆ ಇಟ್ಕೊಂಡಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಏನು ಬರ್ತಕ್ಕಂಥ ವೀಕ್ಷಕರಿಗೆ ಅಥವಾ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ನಿಟ್ಟಿನಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಬರ್ತಕ್ಕಂಥ ಎಲ್ಲರಿಗೂ ಕೂಡ ಅನಾನುಕೂಲ ಆಗದ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಆಗಬೇಕು ಅವೆಲ್ಲವನ್ನು ಕೂಡ ಈಗಾಗಲೇ ತೋಟಗಾರಿಕೆ ಇಲಾಖೆ ಮಾಡಿಕೊಂಡಿದೆ. ನಾಳೆ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಫ್ಲವರ್ ಶೋಗೆ ಅಧಿಕೃತವಾಗಿ ಚಾಲನೆ ಕೊಡಲಿದ್ದಾರೆ. ಹೀಗಾಗಿ ಭರದಿಂದ ಸಿದ್ಧತೆಗಳು ಕೂಡ ಶುರುವಾಗ್ತಾ ಇದೆ. ನಾಳೆಯಿಂದ ಶುರುವಾಗ್ತಕ್ಕಂಥ ಫ್ಲವರ್ ಶೋ ಒಟ್ಟು 12 ದಿನಗಳ ಕಾಲ ನಡೆಯುತ್ತೆ. 12 ದಿನಗಳ ಕಾಲ ನಡ್ತಕ್ಕಂಥ ಈ ಒಂದು ಫ್ಲವರ್ ಶೋ 2 ಬಾರಿ ಒಂದು ಹೂಗಳ ಆಯೋಜನೆ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಯಾಕಂದ್ರೆ ಹೂಗಳು ಬಾಡೋದ್ರೆ ಅದರ ಅಂದ ಕೆಡುತ್ತೆ ಅಂತ ಹೇಳಿ 2 ಬಾರಿ ಹೂಗಳ ಒಂದು ಅಲಂಕಾರ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಬಾರಿಯ ಫ್ಲವರ್ ಶೋನ ಆಯೋಜನೆ ಮಾಡಲಾಗಿರುತ್ತೆ. ಈಗಾಗಲೇ ಇದಕ್ಕೆಲ್ಲ ಏನು ಅನುದಾನಗಳು ಬೇಕು ಅವೆಲ್ಲವನ್ನು ಕೂಡ ತೋಟಗಾರಿಕೆ ಇಲಾಖೆ ಸರ್ಕಾರದ ಅನುದಾನದ ಬಳಸ್ಕೊಂಡು ಈಗಾಗಲೇ ಫ್ಲವರ್ ಶೋಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಿಜಕ್ಕೂ ಕೂಡ ಪುಷ್ಪ ಪ್ರೇಮಿಗಳು ಲಾಲ್ಬಾಗ್ಗೆ ಭೇಟಿ ಕೊಡ್ತಾ ಸಂದರ್ಭ ಫಿದಾ ಆಗೋದಂತೂ ಸಂಶಯವಿಲ್ಲ. ಯಾಕಂದ್ರೆ ಆ ರೀತಿ ಈ ಬಾರಿಯ ಒಂದು ಫ್ಲವರ್ ಶೋ ಎಲ್ಲರ ಕಣ್ಮನ ಸೆಳೆಯುತ್ತೆ ಅಂತಕ್ಕಂಥದ್ದು. ಪ್ರತಿ ಬಾರಿ ಫ್ಲವರ್ ಶೋ ಆದಾಗಲೂ ಕೂಡ ಏನು ಗಣರಾಜ್ಯೋತ್ಸವದ ನಿಮಿತ್ತ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯೋತ್ಸವದ ನಿಮಿತ್ತದ ಎಲ್ಲ ಫ್ಲವರ್ ಶೋಗಳು ವಿವಿಧ ರೀತಿಯ ವಿಷಯಾಧಾರಿತ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಫ್ಲವರ್ ಶೋನ ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡಲಾಗುತ್ತೆ. ಪ್ರತಿ ಬಾರಿಯೂ ಕೂಡ ಬೆಂಗಳೂರು ಮಾತ್ರವಲ್ಲದೆ ವಿವಿಧ ಜಿಲ್ಲೆಗಳಿಂದ ನೋಡುಗರು ಅಥವಾ ಏನು ಸಾರ್ವಜನಿಕರು ಲಾಲ್ಬಾಗ್ನತ್ತ ಲಗ್ಗೆ ಇಡ್ತಾರೆ. ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ಲಾಲ್ಬಾಗ್ ಪ್ರತಿ ಬಾರಿ ಕೂಡ ಎಲ್ಲರ ಕಣ್ಮನ ಸೆಳೆಯುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳೋದಿಲ್ಲ. ಸೊ ವಿದೇಶದಿಂದಲೂ ಕೂಡ ಈ ಒಂದು ಫ್ಲವರ್ ಶೋನ ನೋಡೋದಕ್ಕೆ ಬರತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಲಾಲ್ಬಾಗ್ನ ಅಧಿಕಾರಿಗಳು ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಸೊ ನಾಳೆಯಿಂದ ಶುರುವಾಗ್ತಕ್ಕಂಥ ಈ ಒಂದು ಫ್ಲವರ್ ಶೋಗೆ ಲಕ್ಷಾಂತರ ಜನರು ಭಾಗಿಯಾಗ್ತಕ್ಕಂಥ ನಿರೀಕ್ಷೆ ಇದೆ. ಜನದಟ್ಟಣೆ ಕೂಡ ಆಗ್ತಕ್ಕಂಥ ನಿರೀಕ್ಷೆ ಇದೆ. ಹೀಗಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಸುತ್ತಮುತ್ತ ಒಂದಷ್ಟು ಕಡೆ ನಿಷೇಧ ಮಾಡಲಾಗಿದೆ. ಪರ್ಟಿಕ್ಯುಲರ್ ಆಗಿ ಎಲ್ಲಿ ನಿಗದಿ ಮಾಡಲಾಗಿರುತ್ತೆ ಅಲ್ಲಿ ಮಾತ್ರ ಪಾರ್ಕಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೂಡ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಸೊ ಒಟ್ಟಾರೆ ನಾಳೆಯಿಂದ ಶುರುವಾಗ್ತಕ್ಕಂಥ ಈ ಒಂದು ಲಾಲ್ಬಾಗ್ ಫ್ಲವರ್ ಶೋಗೆ ಪುಷ್ಪ ಪ್ರೇಮಿಗಳು ಕಾತರದಿಂದ ಕಾಯ್ತಿರೋದಂತೂ ನಿಜ. ಸೊ ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಸೊ ತಮಗೆಲ್ಲ ತಿಳಿದಿರುವ ಹಾಗೆ ಈ ಒಂದು 218ನೇ ಒಂದು ಫಲಪುಷ್ಪ ಪ್ರದರ್ಶನವನ್ನು ಈ ನಾಡಿನ ಕೀರ್ತಿಯನ್ನು ಆಂಗ್ಲರ ವಿರುದ್ಧ ಹೋರಾಡಿ ಅಜರಾಮರ ಮಾಡಿದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಇಡೀ ಬದುಕಿನ ಒಂದು ಸಾಧನೆಯ ಸಾಕಾರವನ್ನು ಅನಾವರಣ ಮಾಡುವುದರ ಮೂಲಕ ಪುಷ್ಪಗಳ ಲೋಕದಲ್ಲಿ ಅವೆಲ್ಲ ವಿವರಗಳನ್ನು ಕೂಡ ಸರ್ವರಿಗೂ ಕೂಡ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ತೋಟಗಾರಿಕೆ ಇಲಾಖೆ ಕೈಗೊಂಡಿದೆ. ಸೊ ನಾಳೆ ಬೆಳಗ್ಗೆ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ದೊರೆಯುತ್ತೆ. ಅದರ ಒಂದು ಅಂಗವಾಗಿ ಇಂದು ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇರುವಾಗ ಈಗಾಗಲೇ ಗಾಜಿನ ಮನೆಯಲ್ಲಿ ಲಕ್ಷಾಂತರ ಹೂಗಳ ಕಾರುಬಾರು, ಸುಮಾರು 109ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ವಾರ್ಷಿಕ ಹೂಗಳು, 20 ಲಕ್ಷಕ್ಕೂ ಅಧಿಕ ಏನು ಕುಂಡದಲ್ಲಿ ಬೆಳೆದಂಥ ಮತ್ತು ಪ್ರತ್ಯೇಕಿಸಿದಂಥ ಹೂಗಳನ್ನು ಈಗಾಗಲೇ ಜೋಡಣೆ ಕಾರ್ಯ ಬಹುತೇಕ 80% ಮುಕ್ತಾಯ ಆಗಿದೆ. ಬಹುಶಃ ಇನ್ನೊಂದು 3 ರಿಂದ 4 ಗಂಟೆ ಒಳಗಡೆ ಇಡೀ ಗಾಜಿನ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಹೂ ಜೋಡಣಾ ಕಾರ್ಯವನ್ನು ತೆಗೆದುಕೊಂಡು ಅಂತಿಮ ಕ್ಷಣದ ಏನು ಸಿದ್ಧತೆಗಳು ಬೇಕೋ ಅದನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರಿಗಳು ಕೂಡ ಸಾಗ್ತಾ ಇದೆ ಸರ್. ಬರ್ತಕ್ಕಂಥ ಸಾರ್ವಜನಿಕರಿಗೆ ವ್ಯವಸ್ಥೆಗಳು ಪಾರ್ಕಿಂಗ್ ಆಗಿರ್ಬೋದು ಅಥವಾ ಅವರಿಗೆ ವಿವಿಧ ರೀತಿಯ ಸೌಲಭ್ಯಗಳು ಏನೇನೆಲ್ಲ
ಫಲಪುಷ್ಪ ಪ್ರದರ್ಶನಕ್ಕೆ ಸರ್ವೇ ಸಾಮಾನ್ಯವಾಗಿ ಲಕ್ಷಾಂತರ ಜನರು ಬರ್ತಕ್ಕಂಥದ್ದು ಹಿಂದಿನ ಫಲಪುಷ್ಪ ನಡೆದುಕೊಂಡು ಬಂದಿದೆ. ಸೊ ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಏನೇನೆಲ್ಲ ರಕ್ಷಣಾ ಕ್ರಮಗಳು, ಮುಂಜಾಗ್ರತಾ ಕ್ರಮಗಳು ಮತ್ತು ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಬೆಂಗಳೂರು ಸೌತ್ ವಿಭಾಗದ ಏನು ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ನಿರ್ದೇಶಕರ ಅಧ್ಯಕ್ಷನಲ್ಲಿ ಹಲವಾರು ಸಭೆಗಳನ್ನು ನಡೆಸಿ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ತೆಗೆದುಕೊಳ್ತಿದ್ದಾರೆ. ಮತ್ತು ಲಾಲ್ಬಾಗಿನ ಒಳಾಂಗಣದಲ್ಲಿ ಪ್ರದರ್ಶನದ ಉದ್ದಕ್ಕೂ ಕೂಡ 4 ಏನು ಮಿನಿ ICU ಕೇಂದ್ರಗಳನ್ನ ತೆರೆಯಲಾಗಿದೆ. ಅಲ್ಲಿ ಆ್ಯಂಟಿ ಬಿ ಬೈಟ್, ಸ್ನೇಕ್ ಬೈಟ್ ಮತ್ತು ಡಾಗ್ ಬೈಟ್ ಇಂಜೆಕ್ಷನ್ಸ್ ಇರ್ತಕ್ಕಂಥ ಒಬ್ಬ ನುರಿತ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಫೋರ್ಸ್ ಇರುತ್ತೆ. 5 ಆಂಬುಲೆನ್ಸಸ್ ಇದೆ. ಕುಡಿಯೋ ನೀರಿನ ಘಟಕಗಳಿದೆ ಹೆಚ್ಚುವರಿ ಶೌಚಾಲಯಗಳ ವ್ಯವಸ್ಥೆನೂ ಕೂಡ ನಾವು ಕಲ್ಪಿಸಿದ್ದೀವಿ. ಹೆಲ್ಪ್ ಡೆಸ್ಕ್ ಇದೆ. ಮತ್ತು ವಿಶೇಷವಾಗಿ ಎಲ್ಲ ಲಾಲ್ಬಾಗಿನ 4 ಪ್ರವೇಶ ದ್ವಾರಗಳಲ್ಲಿ ಸುಗಮವಾಗಿ ಪ್ರವಾಸಿಗರು ಟಿಕೆಟನ್ನು ಪಡೀಲಿಕ್ಕೆ ಒಂದು ಟಿಕೆಟ್ ಕೌಂಟರ್ಸನ್ನು ತೆರೆಯಲಾಗಿದೆ. ಮತ್ತು ಈ ಬಾರಿ ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆ ಕೂಡ ಇರೋದ್ರಿಂದ ಸಾರ್ವಜನಿಕರು ಒಂದು ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆಯನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಕೋರಿಕೆ ಆಗಿದೆ ಸರ್. ಖಂಡಿತ. ಈಗ ಪ್ರದರ್ಶನದ ಸಮಯದಲ್ಲಿ ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ 80 ರೂಪಾಯಿ ಮತ್ತು ರಜಾ ದಿನಗಳಲ್ಲಿ 100 ರೂಪಾಯಿನ ನಿಗದಿ ಮಾಡಿದ್ದೇವೆ. 12 ವರ್ಷದ ಒಳಗಿನ ಮಕ್ಕಳಿಗೆ ತಲಾ 30 ರೂಪಾಯಿ ಇದೆ. ಮತ್ತು ಶಾಲಾ ಸಮವಸ್ತ್ರವನ್ನು ಧರಿಸಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ದಿನಗಳಲ್ಲಿ ಉಚಿತ ಪ್ರವೇಶವನ್ನು ಪ್ರದರ್ಶನದುದ್ದಕ್ಕೂ ಕೂಡ ಕಲ್ಪಿಸಿದ್ದೇವೆ ಸರ್. ಧನ್ಯವಾದಗಳು. ಡಾಕ್ಟರ್ ಎಂ ಜಗದೀಶ್, ತೋಟಗಾರಿಕೆ ಜಂಟಿ ನಿರ್ದೇಶಕರು, ಲಾಲ್ಬಾಗ್.